ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅನಿ ಫುಡ್ ವುಡ್. ನಾನಿವತ್ತು ತುಂಬಾನೇ ಗರಿ ಗರಿಯಾದ ಮತ್ತೆ ಬಾಯಲ್ಲಿ ಇಟ್ಟೆ ಹಾಗೆ ಕರೆ ಹೋಗಬೇಕು ಅಷ್ಟು ಪಳ್ಳಾಗಿರುವ ಮತ್ತು ಮೃದುವಾಗಿರುವ ತುಂಬಾನೇ ಕ್ರಂಚಿ ಆಗಿರುವ ಮತ್ತು ಟೇಸ್ಟಿ ಆಗಿರುವ ಅಕ್ಕಿ ಹಿಟ್ಟಿನ ಚಕ್ಲಿನ ಯಾವ ರೀತಿಯಾಗಿ ತುಂಬಾನೇ ಸುಲಭವಾಗಿ ಮಾಡಬಹುದು ಅಂತ ತೋರಿಸಿಕೊಡ್ತಾ ಇದ್ದೀನಿ. ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಪಳ್ಳಾಗಿದೆ ಅಂತ. ಮೊದಲಿಗೆ ನಾನಿಲ್ಲಿ 3 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೀನಿ. 3 ಕಪ್ ಅಕ್ಕಿ ಹಿಟ್ಟಿಗೆ 1 ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನ ಸೇರಿಸ್ಕೊಂಡಿದ್ದೀನಿ. ಅದು ವಿಡಿಯೋದಲ್ಲಿ ಕ್ಯಾಪ್ಚರ್ ಆಗಿಲ್ಲ. 1 ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನ ಸೇರಿಸ್ಕೊಂಡಿದ್ದೀನಿ. ನಂತರ ಚಿಟಿಕೆ ಅರಿಶಿಣದ ಪುಡಿನ ಹಾಕೊಂಡಿದ್ದೀನಿ. ಮತ್ತೆ ಖಾರಕ್ಕೆ ತಕ್ಕಂತೆ ಅಚ್ಚ ಖಾರದ ಪುಡಿನ 1 ಟೀ ಸ್ಪೂನ್ ಆಗುವಷ್ಟು ಸೇರಿಸಿಕೊಂಡಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿಕೊಳ್ಬೇಕು. ಆಮೇಲೆ 1 ಟೀ ಸ್ಪೂನ್ ಆಗುವಷ್ಟು ಅಜ್ವೈನ್ನ ಸೇರಿಸಿಕೊಂಡಿದ್ದೀನಿ. ನಂತರ ಸೇಮ್ 1 ಟೀ ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನು ಕೂಡ ಸೇರಿಸಿಕೊಂಡಿದ್ದೀನಿ. ಕಪ್ ಎಳ್ಳಾದ್ರೂ ಸೇರಿಸಿಕೊಳ್ಬಹುದು. ನಾನಿಲ್ಲಿ ಬಿಳಿ ಎಳ್ಳನ್ನ ಸೇರಿಸಿಕೊಂಡಿದ್ದೀನಿ. ನಂತರ ಅರ್ಧ ಕಪ್ ಆಗುವಷ್ಟು ಕಾದಿರುವಂತ ಎಣ್ಣೆನ ಸೇರಿಸಿಕೊಳ್ತಿದ್ದೀನಿ. ಕಾದಿರೋ ಎಣ್ಣೆನ ಸೇರಿಸಿಕೊಳ್ಳೋದ್ರಿಂದ ಚಕ್ಲಿ ತುಂಬಾನೇ ಗರಿ ಗರಿಯಾಗಿ ಮತ್ತು ಪಳ್ಳಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ಸ್ಪೂನ್ ನ ಸಹಾಯದಿಂದ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಬಿಸಿ ಇರುತ್ತೆ, ಆದ್ದರಿಂದ ಸ್ಪೂನ್ ನ ಸಹಾಯದಿಂದ ಕಲಿಸ್ಕೊಳ್ಬೇಕು. ನಂತರ ಎಲ್ಲಾನು ತಣ್ಣಗಾದ್ಮೇಲೆ ಕೈಯಿಂದ ಈ ರೀತಿಯಾಗಿ ಕೈಯಿಂದ ಉಂಡೆ ಕಟ್ಟಿದ್ರೆ ಉಂಡೆ ಆಗಬೇಕು. ಅವಾಗ ಹದ ಪರ್ಫೆಕ್ಟ್ ಆಗಿ ಬಂದಿದೆ ಅಂತ ಅರ್ಥ. ಇದಕ್ಕೆ 1 ಟೀ ಸ್ಪೂನ್ ಆಗುವಷ್ಟು ಹಿಂಗನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಹಿಂಗನ್ನ ಹಾಕೋದ್ರಿಂದ ಚಕ್ಲಿ ಟೇಸ್ಟ್ ತುಂಬಾನೇ ಡಿಫ್ರೆಂಟ್ ಆಗಿ ಬರುತ್ತೆ. ನಂತರ ನಾನಿಲ್ಲಿ ತಣ್ಣೀರನ್ನ ಯೂಸ್ ಮಾಡ್ಕೊಳ್ತಾ ಇಲ್ಲ. ಚಕ್ಲಿ ಹಿಟ್ಟಿಗೆ ಬಿಸಿ ನೀರನ್ನ ಯೂಸ್ ಮಾಡ್ಕೊಳ್ತಿದ್ದೀನಿ. ಬಿಸಿ ನೀರನ್ನ ಹಾಕೊಳ್ಳೋದ್ರಿಂದ ತುಂಬಾನೇ ಪಳ್ಳಾಗಿ ಬರುತ್ತೆ ಚಕ್ಲಿ ಅನ್ನೋದು. ಆದ್ದರಿಂದ ಬಿಸಿ ನೀರನ್ನ ಹಾಕೊಂಡು ಈ ರೀತಿಯಾಗಿ ನಾದಿ ಇಟ್ಕೊಳ್ತಾ ಇದ್ದೀನಿ. ಇದನ್ನೇನು ನೆನಿಲಿಕ್ಕೆ ಬಿಡಲು ಅವಶ್ಯಕತೆ ಇಲ್ಲ. ನಂತರ ಚಕ್ಲಿನ ಮಾಡ್ಕೊಳ್ಳೋದಕ್ಕೆ ಚಕ್ಲಿ ಒರಳಿಗೆ ಎಣ್ಣೆನ ಸವರ್ಕೊಳ್ಬೇಕು. ಪೂರ್ತಿಯಾಗಿ ಎಣ್ಣೆನ ಸವರ್ಕೊಂಡಾದ್ಮೇಲೆ ಮತ್ತೆ ಸೀಟ್ಗೆ ಕೂಡ ಎಣ್ಣೆನ ಸವರ್ಕೊಳ್ಬೇಕು. ಈ ರೀತಿಯಾಗಿ ಸೀಟ್ ಮೇಲೆ ಆದ್ರೂ ಹಾಕೊಳ್ಬಹುದು, ಪೇಪರ್ ಅಥವಾ ಪ್ಲೇಟ್ ಮೇಲೆ ಆದ್ರೂ ಹಾಕೊಳ್ಬಹುದು. ನಾನಿಲ್ಲಿ ಈಸಿ ಆಗ್ಲಿ ಅನ್ನೋ ಕಾರಣಕ್ಕೆ ಈ ರೀತಿಯಾದ ಸೀಟ್ ಮೇಲೆ ಹಾಕೊಳ್ತಾ ಇದ್ದೀನಿ. ಸೀಟ್ಗೂ ಸ್ವಲ್ಪ ಎಣ್ಣೆನ ಗ್ರೀಸ್ ಮಾಡ್ಕೊಳ್ಬೇಕು. ನಂತರ ಚಕ್ಲಿ ಹಿಟ್ಟನ್ನ ಈ ರೀತಿಯಾಗಿ ಹಾಕೊಂಡು ಚಕ್ಲಿ ಒರಳಿಗೆ ಸ್ಟಫ್ ಮಾಡ್ಕೊಳ್ಬೇಕು. ಹಿಟ್ಟು ನೋಡಿ ಇಷ್ಟು ಮೃದುವಾಗಿರ್ಬೇಕು, ತುಂಬಾ ಗಟ್ಟಿನೂ ಆಗಿರಬಾರದು. ನಾನಿಲ್ಲಿ ಹುರಿಗಡಲೆ ಹಿಟ್ಟನ್ನ ಬಳಸೇ ಇಲ್ಲ, ಅದರ ಬದಲಿಗೆ ಕಡಲೆ ಹಿಟ್ಟನ್ನ ಬಳಸಿದ್ದೀನಿ. ಇದು ಕೂಡ ಟ್ರೈ ಮಾಡಿ ನೋಡಿ, ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಟೇಸ್ಟ್. ನೋಡಿ ಈ ರೀತಿಯಾಗಿ ಚಕ್ಲಿನ ಹಾಕೊಳ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಚಕ್ಲಿ, ಎಲ್ಲಿ ಕೂಡ ಕಟ್ ಆಗ್ತಾ ಇಲ್ಲ, ಅಷ್ಟು ಚೆನ್ನಾಗಿ ಬರ್ತಿದೆ. ಬಾಯಲ್ಲಿ ಇಟ್ರೆ ಅಂತೂ ಕರಗ್ ಹೋಗ್ಬೇಕು, ಆ ರೀತಿಯಾಗಿ ಟೇಸ್ಟ್ ಅಲ್ಟಿ ಆಗಿರುತ್ತೆ. ನಂತರ ಕಾದ ಎಣ್ಣೆಗೆ ಉರಿನ ಲೋ ಫ್ಲೇಮ್ ನಲ್ಲೇ ಇಟ್ಕೊಂಡು ಎಲ್ಲಾ ಚಕ್ಲಿನ ಹಾಕೊಳ್ಬೇಕು. ಇದನ್ನ ಹೈ ಫ್ಲೇಮ್ ನಲ್ಲಿ ಇಟ್ಟು ಚಕ್ಲಿನ ಬೇಯಿಸ್ಕೊಳ್ಬಾರ್ದು. ಲೋ ಟು ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಟು ಬೇಯಿಸ್ಕೊಳ್ಬೇಕು ಚಕ್ಲಿನ. ಅವಾಗ ಮಾತ್ರ ಗರಿ ಗರಿಯಾಗಿ ಮತ್ತೆ ಒಳಗು ಹೊರಗು ಕೂಡ ಕ್ರಿಸ್ಪಿಯಾಗಿ ಬರುತ್ತೆ. ಇಲ್ಲ ಅಂದ್ರೆ ಹೊರಗೆ ಮಾತ್ರ ಕಲರ್ ಚೇಂಜ್ ಆಗಿರುತ್ತೆ, ಒಳಗೆ ಸಾಫ್ಟ್ ಆಗಿರುತ್ತೆ. ಆ ರೀತಿ ಇದ್ರೆ ಚಕ್ಲಿ ಚೆನ್ನಾಗಿ ಬರೋದಿಲ್ಲ. ನೋಡಿ ನಮ್ಮ ಗರಿ ಗರಿಯಾದ ಅಕ್ಕಿ ಹಿಟ್ಟಿನ ಚಕ್ಲಿ 10 ನಿಮಿಷದಲ್ಲಿ ರೆಡಿ ಆದವು. ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ತುಂಬಾನೇ ಚೆನ್ನಾಗಿ ಬರುತ್ತೆ. ಥ್ಯಾಂಕ್ ಯು.